ಕರಿಬೇವಿನ ಸೊಪ್ಪಿನ ತಂಬುಳಿ ಹೇಗೆ ಮಾಡೋದನ್ನು ತೋರಿಸ್ತೀನಿ. ಕರಿಬೇವಿನ ಸೊಪ್ಪಂತೂ ಕಬ್ಬಿಣಾಂಶ ಭಾಳ ಒಳ್ಳೆಯದು. ಏನಪ್ಪ ಮಾಡಬೇಕು, ಬರೀ ಅಡುಗೆಗೆ ಹಾಕ್ಕೊಳ್ತೀವಿ ಅನ್ಕೋತೀವಿ. ನೋಡಿ, ಈ ಥರ ಎಣ್ಣೆ ಸಾಸಿವೆ ಒಗ್ಗರಣೆ ಮಾಡಿ ಇಟ್ಕೊಳ್ಳೋಣ ಸಪ್ರೇಟಾಗಿ. ಈಗ ನಂತರ ಎಣ್ಣೆ ಹಾಕಿ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋಣ. ಕರಿಬೇವಿನ ಸೊಪ್ಪನ್ನ ಈ ಥರ ಸ್ವಲ್ಪ ಬಾಡಿಸ್ಕೊಳ್ಳೋಣ. ನೋಡಿ, ಈ ಥರ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಈ ಥರ ಬಾಡಿಸಿದ ನಂತರ ಹಸಿಮೆಣ್ಸಿಕಾಯಿ ಹಾಕೊಳ್ಳೋಣ ಖಾರಕ್ಕೆ. ಅದನ್ನು ಒಂದು ನಿಮಿಷ ಬಾಡಿಸೋಣ. ಬಿಸಿಗೆ ಹಾಕಿ ಕಾರಿಸ್ಬಿಟ್ರೆ ಬಾಡುತ್ತೆ ಅದು ಕೂಡ. ಖಾರ ನಿಮಗೆ ಜಾಸ್ತಿ ಗೊತ್ತಾಗಲ್ಲ ಅವಾಗ. ಕಾಯಿ ತುರಿ ಹಾಕೊಳ್ಳೋಣ. ಆರಿಸಿರ್ತೀವಲ್ಲ ಅದಕ್ಕೆ ಹಾಕಿ ಬಾಡಿಸ್ಕೊಂಡ್ರೆ ಸಾಕು ಕಾಯಿ ಕೂಡ. ಇದು ರೆಡಿ ಮಾಡಿ ಇಟ್ಕೊಳ್ಳೋಣ. ಆರಬೇಕಿದು ಚೆನ್ನಾಗಿ, ಬಿಸಿಲೇ ಬೇಡ. ನೋಡಿ, ಆರಿದ ಮೇಲೆ ನಾವು ಆರಿಸ್ಬಿಟ್ಟಿದ್ದು ಹಾಕಿರ್ತೀವಿ, ಹಾಗಾಗಿ ನಿಮಗೆ ಬೆಚ್ಚಗಿರುತ್ತೆ, ಆಮೇಲೆ ಆರೋಗುತ್ತೆ. ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು. ಕಲ್ಲುಪ್ಪು ಹಾಕಿದ್ದೀನಿ. ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬೋಣ. ಕರಿಬೇವಿನ ಸೊಪ್ಪಿದಂತೂ ಭಾಳ ರುಚಿಯಾಗಿತ್ತು. ಇದು ಕೂಡ ಮುದ್ದೆಗಾಗಲಿ, ಚಪಾತಿಗಾಗಲಿ, ಅನ್ನಕ್ಕಾಗಲಿ, ರೊಟ್ಟಿಗಾಗಲಿ ಯಾವುದಕ್ಕಾದ್ರೂ ತಿನ್ನಬಹುದು. ಇದು ನೋಡಿ, ಸಾಸಿವೆ ಒಗ್ಗರಣೆ ಹಾಕಿದೆ, ಮೊಸರು ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪಿನ ತಂಬುಳಿ ರೆಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.